ಹೋಗಬೇಕು. ಬ್ಯಾಚ್ ಬೈ ಬ್ಯಾಚ್ ಕೂರಿಸಿ ಪೂಜೆ ಮಾಡ್ತಾರೆ. ಅವ್ರ ಮಣ್ಣುಗಳನ್ನ ತೊಗೊಂಡು ಹೋಗ್ತಾರೆ, ದೇವ್ರ ಫೋಟೋನ. ಆಮೇಲೆ ಅದನ್ನು ಮನೆ ಥರ ಯಾರೋ ಡೂಪ್ಲೆಕ್ಸ್ ಮನೆ ಕಟ್ಟವ್ರೆ. ಇಲ್ಲಿ ನೋಡಿ ಯಾರು ಬಿಸಿಬೇಳೆ ಭಾತು ಮೊಸರನ್ನ ಇಲ್ಲ, ಒಂದು ಪಲಾವ್ ಇದೆ. ಕೆಲವ್ರು ಪಲಾವ್ ಹಾಕ್ತಾಯಿದ್ದಾರೆ. ಬಿಸಿಬೇಳೆ ಭಾತು ಖಾಲಿ ಆಗಿರಬೇಕು. ಶಿಕ್ಷಕರು ಏನೋ ಗಾದೆ ಮಾತು ಹೇಳ್ತಾರಲ್ಲ, ಮದುವೆ ಮಾಡಿ ನೋಡು ಮನೆ ಕಟ್ಟು ನೋಡು ಅಂತ. ಮದುವೆ ಆಗಬೇಕಂದ್ರೆ ಕೆಲವರು ಯಾವುದ್ಯಾವುದೋ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಮನೆ ಕಟ್ಟಬೇಕು ಅಂತಂದರೆ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ನೋಡಿ ನನ್ನ ಹಿಂದೆ ಕಾಣ್ತಾರೋ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಾನು ಮಂಡ್ಯ ಜಿಲ್ಲೆ ಹತ್ರ ಇರೋ ಪಾಂಡವಪುರದ ಹತ್ರ ಇರೋ ಭೂವರಾಹ ದೇವಸ್ಥಾನದಲ್ಲಿ ಇದ್ದೀನಿ ಇವತ್ತು. ನೋಡಿ ಪಾರ್ಕಿಂಗ್ ವ್ಯವಸ್ಥೆ ಈ ರೀತಿ ಇದೆ. ನೀವು ಈ ಕಡೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಾವು ನಿಮಗೆಲ್ಲ ಕ್ವಶನ್ ಇರ್ಬೋದು, ನಾನು ಇಲ್ಲಿ ಹೇಗೆ ಬರೋದು, ಎಲ್ಲ ಬರೀ ಕಾರ್ಗಳೇ ಇದೆ, ಇಲ್ಲಿಗೆ ಬಸ್ ಇದೆಯಾ ಅಂತ. ಎಸ್, ನಿಜವಾಗ್ಲೂ ನೀವು ಬೆಂಗಳೂರಿಂದ ಬರೋದಾದರೆ 160 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಈ ರೀತಿ ಇದೆ ಪಾರ್ಕಿಂಗು. ಮೆಜೆಸ್ಟಿಕ್ಕಿಂದ ದಿನಾ ಬೆಳಗ್ಗೆ 7 ಗಂಟೆಗೆ ಬಸ್ ಇದೆ. 7:15ಗೆ ಕೆಂಗೇರಿ ಸೆಟಲೈಟ್ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. 7:15, 7:20ಕ್ಕೆ ಅಲ್ಲಿಂದ ಬಂದರೆ ಆ ಬಸ್ ಡೈರೆಕ್ಟಾಗಿ, ಒಂದೇ ಬಸ್ ಇರೋದು 7 ಗಂಟೆಗೆ, ಡೈರೆಕ್ಟಾಗಿ ದೇವಸ್ಥಾನ ಮುಂದೆ ಬಿಡ್ತಾರೆ. ದೇವಸ್ಥಾನಕ್ಕೆ ಅಂತಲೇ ಆ ಬಸ್ ಮಾಡಿರೋದು. ಬಸ್ ನಿಲ್ಸೋದು ಯಾವ ಕಡೆ? ಬಸ್ ನಿಲ್ಸೋದು ಮರದ ಹತ್ರ. ಬೆಂಗಳೂರಿಂದ ಒಂದು ಬಸ್ ಬರುತ್ತಲ್ಲ ದಿನ, ಒಂದೇ ಬಸ್ಸು. ಅದು ಎಲ್ಲ ಪ್ರತಿದಿನ ಬರುತ್ತೆ. 7 ಗಂಟೆಗೆ ಬಿಡೋದು ಬೆಂಗಳೂರಲ್ಲಿ. ನಾವು ಕೇಳಿದ್ರಲ್ಲ, 7 ಗಂಟೆಗೆ ಬಿಡೋದು. ಇಲ್ಲಿ ಬಂದಮೇಲೆ ನೀವು ಇಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಬೇರೆ ಬಸ್ಗಳಲ್ಲಿ ಹೋಗ್ಬೋದು. ವಿಶೇಷತೆ ಏನು ಅಂತಂದರೆ ಇಲ್ಲಿ ಊಟದ ವ್ಯವಸ್ಥೆನೂ ಇದೆ. 10:30ಇಂದ ಭಾನುವಾರ ಫುಲ್ ಡೇ ತೆಗೆದಿರುತ್ತೆ ದೇವಸ್ಥಾನ. ಪೂಜೆ ಸಾಮಾನು ಮಾರ್ತಾಯಿದ್ದಾರೆ. ನೀವು ಯಾರು ಪೂಜೆ ಸಾಮಾನು ತಂದಿಲ್ಲ ಅಂದರೆ ಇಲ್ಲಿ ತೊಗೋಬೋದು. ತುಳಸಿ ಹಾರ, ಆಬ್ವಿಯಸ್ಲಿ ವಿಷ್ಣು ದೇವಸ್ಥಾನ ಅಂದರೆ ತುಳಸಿ ಹಾರ ಇದ್ದೇ ಇರುತ್ತೆ. ಎಲ್ಲೋದ್ರೂ ನೀವು ಬರ್ತಾ ರೋಡಲ್ಲೂ ಸುಮಾರು ಮಾರ್ತಾಯಿದ್ರು. ಕೆಲವು ಕಡೆ ಜನರು ಬಾರ್ಗೇನ್ ಮಾಡ್ತಾರೆ. ಅವ್ರು ಕಮ್ಮಿ ಕೊಡೋಲ್ಲ ಅಂದರೆ ಮನೆ ಕಟ್ಟಾಗಿ ಕೊಡ್ತೀನಿ ಕೊಡಪ್ಪ ಅಂತವ್ರೆ. ನೋಡಿ ಎಲ್ಲ ದೇವ್ರ ಮೇಲೆ ಎತ್ತಾಕ್ಬಿಡೋದು. ಮನೆ ಕಟ್ಟಬೇಕನ್ನೋರು ಇಟ್ಟಿಗೆ ಪೂಜೆ ಮಾಡಿಸ್ಬಿಟ್ಟು ಅದನ್ನು ಅರ್ಶಿನದ ಬಟ್ಟೆಲಿ ಸುತ್ತಿಟ್ಟು ಅವ್ರ ಮನೆ ಮನೆ ದೇವ್ರ ಮನೇಲಿ ಇಡ್ತಾರೆ. ಮನೆ ಕಟ್ಟೋ ಟೈಮಲ್ಲಿ ಆ ಇಟ್ಟಿಗೆ ಯೂಸ್ ಮಾಡಿ ಮನೆ ಕಟ್ತಾರೆ. ಎಷ್ಟೋ ಜನ ಮನೆ ಕಟ್ಟೋಕ್ಕಾಗದೇ ಇರೋರು, ಬಾಡಿಗೆ ಮನೆ ಇರೋರು ಇಲ್ಲಿ ಬಂದಮೇಲೆ ಮನೆ ಕಟ್ಟಿದಾರಂತೆ. ನಿಮ್ಮಲ್ಲಿ ಯಾರು ಮೊದಲು ಈ ದೇವಸ್ಥಾನಕ್ಕೆ ಬಂದಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು, ನೀವು ಮನೆ ಕಟ್ಟಿದ್ದೀರಾ ತಿಳಿಸಿ. ಈಗೆಲ್ಲ ಇಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ಒಳಗೆ ಕೊಡ್ತಾರೆ. ಅನ್ನದಾಸೋಹ ಭವನ ಈ ಕಡೆ ಮುಂದೆ ಅಲ್ಲಿ ದೇವಸ್ಥಾನ ಇದೆ. ನೋಡಿ ಇಟ್ಟಿಗೆಗಳು ಮಾರ್ತಾ ಇದ್ದಾರೆ. ಇದು ಒಂದು ಇಟ್ಟಿಗೆ ಮಾರ್ತೀರಾ? ಎಷ್ಟಿದು ಜೊತೆ? ಒಂದು ಜೊತೆ 50 ಸರ್. 125. 125 ಜೊತೆ 50. ಪೂಜೆ ಮಾಡೋದು ಎಲ್ಲಿ ಇದು? ಅಲ್ಲ ಸರ್, ಮುಂದೆ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಮಾಡೋದು. ಈ ದಾಸೋಹ ಮಾಡೋದಿದೆ. 10:00ರಿಂದ ಸಾಯಂಕಾಲದವರೆಗೂ ಇರುತ್ತೆ. ಅಷ್ಟು ದೇವಸ್ಥಾನಕ್ಕೆ ಹೋಗ್ಬರೋಣ ಬನ್ನಿ. ಶಿಕ್ಷಕರಿಗೆ ಚಪ್ಪಲ್ಗಳನ್ನ ದೇವಸ್ಥಾನ ಹತ್ರನೇ ಬಿಡ್ಬೋದು. ಅಲ್ಲಿ ಬಿಟ್ಟು ದೇವಸ್ಥಾನದೊಳಗೆ ಹೋಗಿ ಬಂದು ಆಮೇಲೆ ಅನ್ನದಾಸೋಹಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬಿಡ್ಬೋದು ಮತ್ತೆ. ಸೊ ಹೊರಗಡೆ ಎಲ್ಲೂ ಬಿಟ್ಟು ಬರೋ ಅವಶ್ಯಕತೆ ಇಲ್ಲ. ನೀವು ಕಾರ್ ಹತ್ರನೋ ಅಥವಾ ಎಲ್ಲೋ ಹೊರಗಡೆ ಪೂಜೆ ಸಾಮಾನು ತಗೊಳ್ಳೋ ಹತ್ರ ಅಲ್ಲೇ ಬಿಡಿ ಅಂತಾರೆ. ಅವಶ್ಯಕತೆ ಇಲ್ಲ. ನಿಮಗೆ ಯಾರು ಚಪ್ಪಲಿಂದ ನಡೆಯೋಕ್ಕಾಗದೆ ಹೋದರೆ, ಸೆನ್ಸಿಟಿವ್ ಲೆಗ್ಸ್ ಇರೋರಿಗೆ ಇಲ್ಲೇ ಬಿಡ್ಬೋದು. ಇಲ್ಲ ದೇವಸ್ಥಾನ ಮುಂದೆ ಬಿಟ್ಬಿಟ್ಟು ದರ್ಶನಕ್ಕೆ ಹೋಗ್ಬೋದು. ನೋಡ ಬನ್ನಿ, ದೇವ್ರ ದರ್ಶನ ಮಾಡೋಣ. ಎಷ್ಟು ದಿವಸದಿಂದ ಅನ್ಕೋತಾಯಿದ್ದೆ ಈ ದೇವಸ್ಥಾನಕ್ಕೆ ಬರ್ಬೇಕಂತ, ಬರೋಕ್ಕೆ ಆಗ್ತಿರ್ಲಿಲ್ಲ. ವೀಕ್ಷಕರಿಗೆ ನೋಡಿ ಯಾವ್ಯಾವ ರೀತಿ ಸೇವೆ ಮಾಡ್ತಾರೆ ಅಂತ ಇಲ್ಲಿ ಹಾಕಿದ್ದಾರೆ. ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ. ಸುಪ್ರಭಾತ ಸೇವೆ, ಶಾಸ್ತ್ರ ನೋಡಿ ಅಲ್ಲಿ ಇಟ್ಟಿಗೆಗಳಿಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಮನೆ ಕಟ್ಟಬೇಕು ಅಂತ. ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ ಸೇವೆ ಬಗ್ಗೆ ಸ್ಲೋಗೆ, ಇಲ್ಲ ರಿಮೈಂಡ್ ಮಾಡಿಕೊಂಡು. ನೋಡಿ ನೀವೇನು ನೋಡ್ತಿದ್ದೀರಾ, ಫೋಟೋಗಳನ್ನ ತಗೊಂಡು ಪೂಜೆ ಮಾಡಿಸಿ ಇಟ್ಟಿಗೆ ಸಮೇತ ಅವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಮನೆ ಕಟ್ಟಬೇಕು ಅಂತ. ಕಟ್ಟಬೇಕಲ್ವಾ? ಯಾಕಂದರೆ ಎಷ್ಟು ಬಾಡಿಗೆ ದುಡಿದ್ರು ಬಾಡಿಗೆ ಕಟ್ಟಬೇಕಾಗತ್ತೆ.
ನೋಡಿ ಇಟ್ಕೆ ಮಣ್ಣು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಚೀಟಿ ತಗೋಬೇಕು, ಬ್ಯಾಚ್ ಬೈ ಬ್ಯಾಚ್ ಕೂರಿಸಿ ಪೂಜೆ ಮಾಡ್ತಾರೆ. ಅವ್ರ ಮಣ್ಣುಗಳನ್ನ ತೊಗೊಂಡು ಹೋಗ್ತಾರೆ, ದೇವ್ರ ಫೋಟೋನ. ಆಮೇಲೆ ಅದನ್ನು ಮನೇಲಿ ಕಟ್ಟೋ ದೇವ್ರ ಮನೇಲಿ ಪೂಜೆ ಮಾಡ್ತಾರೆ. ವೀಕ್ಷಕರೇ, ಭಾಳ ಮುಖ್ಯವಾದ ವಿಷಯ ಏನು ಅಂತಂದರೆ, ಮನೆ ಪೂಜೆ ಮಾಡಿಸೋರು ಜೋಡಿ ಇಟ್ಕೆ ತೊಗೋಬೇಕು. ಜೋಡಿ ಇಟ್ಕೆ ತೊಗೊಂಡು ಇವ್ರು ಹೇಳ್ತಾ ಇದ್ರು, ನಿಮಗೆ ಕೇಳಿಸ್ತಾ ಏನೋ ಗೊತ್ತಿಲ್ಲ, ಒಂದು ಇಟ್ಕೆ ಇಲ್ಲಿ ಪೂಜೆ ಮಾಡಿಸಿದ್ಮೇಲೆ ಈ ದೇವಸ್ಥಾನದಲ್ಲೇ ಇಡಬೇಕು. ಇನ್ನೊಂದು ಮನೆಯಲ್ಲಿ ಹರ್ಷದ ಬಿಳಿ ಬಟ್ಟೆನ ಹರ್ಷಣ ಮಾಡಿ ಅದ್ರ ಕಟ್ಟಿಟ್ಟು ಇಡಬೇಕು. ಇನ್ನೊಂದು ನೀವು ಇಟ್ಕೆ ಪೂಜೆ ಮಾಡಿಸಿದ್ಮೇಲೆ 11 ಪ್ರದಕ್ಷಿಣೆ ಮಾಡಬೇಕು. ಅದೊಂದು ಇಲ್ಲಿಯ ರೂಲ್ಸು. ಸೊ ಇದು ನೆನಪಿರಲಿ. ಆಮೇಲೆ ನೀವು ಮನೆ ಕಟ್ಸೋಕ್ಕೆ ಶುರು ಮಾಡಿದ್ಮೇಲೆ ನೀವು ಮನೇಲಿ ಯಾವ ಇಟ್ಕೆ ಇಟ್ಟು ಪೂಜೆ ಮಾಡ್ತಾ ಇರ್ತೀರ ಅದನ್ನು ಈಶಾನ್ಯ ಮೂಲೆಯಲ್ಲಿ, ಅಂದರೆ ಅಲ್ಲಿ ಒಂದು ಗೋಡೆಗೆ ಆ ಇಟ್ಕೆನ ಸೇರಿಸಿ ಮನೆ ನಿರ್ಮಾಣ ಮಾಡಬೇಕು. ಅದು ಇಲ್ಲಿ ಒಂದು ಏನಾದರೂ ರೂಲ್ಸ್ ಅದು. ನೋಡಿ, ಇಟ್ಕೆ ಕಟ್ಟಿದವರೆಲ್ಲ ಈ ರೀತಿ 11 ಪ್ರದಕ್ಷಿಣೆ ಆಗ್ತಾಯಿದ್ದಾರೆ. ಯಾಕಂದರೆ ರೂಲ್ಸ್ ಪ್ರಕಾರ ಇಟ್ಕೆ ಪೂಜೆ ಆದಮೇಲೆ 11 ಪ್ರದಕ್ಷಿಣೆ ಹಾಕಬೇಕಲ್ಲ. ಒಂದು ಇಟ್ಕೆ ಇಲ್ಲಿ ಇಡ್ತಾರೆ ನೋಡಿ, ಅಲ್ಲಿ ಇಟ್ಕೆ ಕೈಯಲ್ಲಿ ಹಿಡ್ಕೊಂಡು ಇಟ್ಕೆ ಮಣ್ಣು, ಹಾಗೂ ಒಂದು ಇಟ್ಕೆನ ನೋಡಿ ಈ ಮಣ್ಣೆ ತೊಗೊತಾ ಇದ್ದಾರೆ ಜನ, ಮನೇಲಿ ಪೂಜೆ ಮಾಡ್ತಾರೆ. ಒಂದು ಇಲ್ಲೇ ಇಟ್ಟು ಇಲ್ಲಿ ನೋಡಿ ಹೇಗೆ ಜೋಡಿಸಿದ್ದಾರೆ ಕಲರ್ನ. ಮನೆ ಥರ ಯಾರೋ ಡೂಪ್ಲೆಕ್ಸ್ ಮನೆ ಕಟ್ಟೋರು. ಇಲ್ಲಿ ನೋಡಿ ಯಾರೋ ಟವರ್ ಮನೆಯೇ ಕಟ್ಬಿಟ್ಟವ್ರೆ. ಇಲ್ಲ, ಸಣ್ಣ ಸಣ್ಣ ಮನೆ ಕಟ್ಟೋರು ಕೆಲವರು. ಎಲ್ರಿಗೂ ಒಂದೊಂದು ರೀತಿ ಮನೆ ಕಟ್ಟಬೇಕು. ಹೆಂಗೆ ಕಟ್ಟಿದ್ದಾರೆ. ಇಟ್ಕೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡ್ತಾರೋದು ನೀವು ನೋಡ್ಬೋದು. ಸ್ವಂತ ಮನೆ ಅಂದರೆ ಸುಮ್ಮನೆ ಹೇಳಿ. ಈಗ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮಲ್ಲಿ ಎಷ್ಟು ಜನ ಸ್ವಂತ ಮನೇಲಿದ್ದೀರಾ ಅಥವಾ ಬಾಡಿಗೆ ಮನೇನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಎಷ್ಟು ಜನ ಬಾಡಿಗೆ ಮನೇಲಿ ಇದ್ದೀರಾ ಅಂತ, ಅಥವಾ ಎಷ್ಟು ಜನ ಮನೇನ ಕಟ್ತಾ ಇದ್ದೀರಾ ಅಂತ. ಯಾಕಂದರೆ ನೀವು ತಿಂಗಳಿಗೆ 50,000 ದುಡಿದ್ರೂ ನೀವು ಆಲ್ಮೋಸ್ಟ್ 10ರಿಂದ 15% ಬಾಡಿಗೆಗೆ ಹೊರಟೋಗುತ್ತೆ. ಸೊ ಬಾಡಿಗೆ ಕಟ್ಟಬೇಕು ಅನ್ನೋದು ಒಂದು ದೊಡ್ಡ ಹೆಡ್ಡೇಕು. ತಿಂಗಳ ಸಂಬಳ ಅದಕ್ಕೆ ದುಡಿಬೇಕು ಅನ್ನೋ ಅನಿಸುತ್ತೆ, ಬೇರೆ ಏನಕ್ಕೂ. ಅದೇ ಬಾಡಿಗೆ ಕಟ್ಟಿಲ್ಲ ಅನ್ನೋಂಗಿದ್ರೆ, ಅಥವಾ ಬಾಡಿಗೆ ಕಟ್ಟೋದು ಸ್ವಂತ ಮನೆ ಇದ್ದರೆ ಆ ಬಾಡಿಗೆ ದುಡ್ಡನ್ನು ನೀವೇನಕ್ಕಾದ್ರೂ ಸೇವಿಂಗ್ಸ್ಗೆ ಅಂತ ಇಡ್ಬೋದು. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ದಾಸೋಹ ಭವನಕ್ಕೆ ಹೋಗೋಣ ಬನ್ನಿ. ಬ್ರಹ್ಮತಂತ್ರ ಸ್ವತಂತ್ರ ವರಾಹ ಕಾಲ ಮಠ, ಅನ್ನ ದಾಸೋಹ ಮಂದಿರ. ಗುಬ್ಬಚ್ಚಿ ನೋಡಿ, ಇಷ್ಟು ದಿನ ಆಯಿತು. ಇಲ್ಲಿ ಎಲ್ಲ ಮೊಬೈಲ್ ರೇಸ್ಗೆ ಊರುಗಳ ಕಡೆ ಗುಬ್ಬಚ್ಚಿನೇ ಇಲ್ಲ, ಸಿಟಿಗಳ ಕಡೆ. ಬನ್ನಿ, ದಾಸೋಹದಲ್ಲಿ ಏನೇನಿದೆ ನೋಡೋಣ. ತಟ್ಟೆ ತೊಗೋಬೇಕು ಫಸ್ಟ್. ಅಲ್ಲಿ ತಟ್ಟೆ ತೊಗೊಂಡು ತೊಳಿಬೇಕು, ಮತ್ತು ತಿಂದಾದ್ಮೇಲೆ ತೊಳೆದು ಇಡಬೇಕು. ಮರಿಬಾರ್ದು ಅದನ್ನು. ಬಿಸಿಬೇಳೆ ಭಾತು, ಮೊಸರನ್ನ. ಇಲ್ಲ, ಒಂದು ಪಲಾವ್ ಇದೆ. ಕೆಲವೊಂದು ಪಲಾವ್ ಹಾಕ್ತಾಯಿದ್ದಾರೆ. ಬಿಸಿಬೇಳೆ ಭಾತು ಖಾಲಿ ಆಗಿರಬೇಕು. ನೋಡಿ, ಇಲ್ಲೂ ದಾಸೋಹ ಕೊಡ್ಬೋದು ನೀವು, ಕೊಡೋ ಇಷ್ಟೇ ಇದ್ದರೆ ಅಥವಾ ಹೆಚ್ಚೇನಿದೆ. ಒಂಚೂರು ಹಾಕಿ 500, ಇಂಚೂರು ಚೂರು ಸ್ವಲ್ಪ ಸಾಕ್ರಿ, ಒಳ್ಳೆಯದಾಗಿ. ವಾಪಸ್ ಸ್ವಲ್ಪ ಹಾಕಿ, ಸ್ವಲ್ಪ ಸ್ವಲ್ಪ ಹಾಕಿದೆಲ್ಲ ಜಾಸ್ತಿ ಆಗ್ತಾರೆ. ಎಲ್ಲ ಕೆಲವರೆಲ್ಲ ಬೈತಾರೆ, ತಟ್ಟೆಗಳನ್ನ ತುಂಬ ಕಳಿಸ್ತಾರೆ. ಜಾಸ್ತಿ ಹಾಕಿದಾರಾ? ಇಷ್ಟೊಂದು ಸ್ವಲ್ಪ ಸ್ವಲ್ಪ ಅಂತ ಹೇಳಬೇಕು. ವೀಕ್ಷಕರೇ, ದರ್ಶನ ಮುಗಿದಿದೆ. ದರ್ಶನ ಮುಗಿದ್ಮೇಲೆ ನೋಡಿ, ಈ ಕಡೆ ಒಂದು ಸುಮ್ಮನೆ ಒಂದು ರೌಂಡ್ ನೋಡೋಣ ಅಂತ. ನಿಮ್ಗೇನಾದರೂ ಇಲ್ಲಿ KRS ಹತ್ತಿರ ಇದೆ. ಸೊ
ಸೊ KRS ಹೋಗೋ ಪ್ಲ್ಯಾನ್ಸ್ ಮಾಡ್ಕೊಂಡು ಬರೋವಾಗಿದ್ರು ಕೂಡ ಮಾಡ್ಕೊಂಡು ಬರ್ಬೋದು. ಬೆಳಿಗ್ಗೆ ಇಲ್ಲಿ ದರ್ಶನ ಮುಗಿಸ್ಕೊಂಡು KRS ನೋಡ್ಕೊಂಡು ವಾಪಸ್ ನೀವು ಯಾವ ಊರಿಗೆ ಬಂದಿರ್ತೀರೋ ಆ ಕಡೆ ಹೋಗ್ಬೋದು. ನೋಡಿ ಅಲ್ಲಿ ಚೆನ್ನಾಗಿದೆ. ಅಲ್ಲಿ ಆ್ಯಕ್ಚುಲಿ ಜೋರಾಗಿ ಮಳೆ ಬಂದರೆ ನೀರಿಲ್ಲೆಲ್ಲ ಬರೋದು ತುಂಬ ಇರುತ್ತೆ. ಇನ್ನು ಪ್ರಸಾದದ ಬಗ್ಗೆ ಹೇಳಬೇಕಂದ್ರೆ ಬಟಾಣಿ ಪಲಾವು ಆಮೇಲೆ ಮೊಸರನ್ನ. ಆದರೆ ಹುಷಾರಾಗಿರಿ, ಅವ್ರ ಹತ್ರ ಇದ್ದಿದ್ದು ಸೌಟು ಇಷ್ಟಿಷ್ಟು ದೊಡ್ಡದಿತ್ತು. ಒಂದೊಂದು ಸೌಟ್ ಹಾಕ್ಸ್ಕೊಂಡ್ರು, 2 ಹಾಕ್ಸ್ಕೊಂಡ್ರೆ ಮೊಸರನ್ನ ಆಮೇಲೆ ನೀವು ಪಲಾವು ತಿನ್ನೋಕೆ ಮಾತ್ರ ಆಗಲ್ಲ. ಒಬ್ಬರನ್ನ ಒಂದು ಪ್ಲೇಟ್ನ 3 ಜನ ತಿನ್ಬೋದು, ಅಷ್ಟು ಹಾಕ್ಬಿಡ್ತಾರೆ. ಹುಷಾರಾಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಅಂತ ಮೊದಲೇ ಹೇಳಿ ಹಾಕ್ಸ್ಕೋಬೇಕು, ಯಾಕಂದರೆ ಪ್ರಸಾದ ವೇಸ್ಟ್ ಮಾಡಬಾರ್ದಲ್ವ. ವೀಕ್ಷಕರೇ, ಭೂವರಾಹ ಸ್ವಾಮಿ ದೇವರ ದರ್ಶನ ಮಾಡಿಸ್ತಾ ಈ ವಿಡಿಯೋ ನಿಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮ ಮುಂದಿನ ವಿಡಿಯೋ ಅಂದರೆ ನಿಮಗೆ ಮುಂದಿನ ವಿಡಿಯೋ ನಿಮಿಷಾಂಬ ದೇವಿಯ ದೇವಸ್ಥಾನದ ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ. ದೇವಿ ದರ್ಶನ ಮಾಡಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಧನ್ಯವಾದಗಳು.